ಈಗ ನಾವು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿದ್ದೀವಿ. ಬಳ್ಳಾರಿ ಹೃದಯ ಭಾಗದಲ್ಲಿರ್ತಕ್ಕಂತಹ ಈ ಒಂದು ರಾಯಲ್ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿಯ ಸ್ಥಳೀಯ ಶಾಸಕರಾದಂತಹ ನಾರಾ ಭಾರತ್ ರೆಡ್ಡಿ ಅವರು ಇಲ್ಲಿ ಶಾಸಕರಾಗಿ ಗೆದ್ದು 2 ವರ್ಷಗಳು ಸಂಪೂರ್ಣಗೊಂಡಿದೆ. ಅವರ ಅಭಿವೃದ್ಧಿ ಕಾರ್ಯಗಳೇನು, ಸಾರ್ವಜನಿಕರು ಅವರ ಆಡಳಿತಾವಧಿಯಲ್ಲಿ ಏನನ್ನು ನಿರೀಕ್ಷಿಸ್ತಾ ಇದ್ದಾರೆ ಹಾಗೂ ಜನರ ಅಭಿಪ್ರಾಯ ಏನೆನ್ನುವುದನ್ನು ಅವರ ಮಾತುಗಳಲ್ಲೇ ತಿಳಿದುಕೊಳ್ಳೋಣ ಬನ್ನಿ. 2023ರ ವಿಧಾನಸಭಾ ಚುನಾವಣಾ ಫಲಿತಾಂಶ. ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಪಡೆದ ಮತ 86,440. ಗೆಲುವಿನ ಅಂತರ 36,891 ಮತಗಳು. ಬಳ್ಳಾರಿ ಅಂದ್ರೆ ಎಲ್ಲರಿಗೂ ನೆನಪಾಗೋದು ಗಣಿ ಜಿಲ್ಲೆ ಎಂದೇ. ಒಂದು ಕಾಲದಲ್ಲಿ ರಾಜ್ಯಕ್ಕೆ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಫೇಮಸ್ ಆಗಿತ್ತು. ರಾಜ್ಯ ರಾಜಕೀಯದಲ್ಲಿ ಮೈಸೂರು ಭಾಗ ಹೊರತುಪಡಿಸಿದರೆ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ರಾಜಕೀಯ ಸದಾ ಸದ್ದು ಮಾಡುತ್ತೆ. ಬಳ್ಳಾರಿ ನಗರದ ಅಧಿದೇವತೆ ಕನಕದುರ್ಗಮ್ಮ. ಗಣಿಗಾರಿಕೆ ಮಾತ್ರವಲ್ಲ, ಇಲ್ಲಿನ ಜೀನ್ಸ್ ಸಿದ್ಧ ಉಡುಪುಗಳು ದೇಶ ವಿದೇಶಕ್ಕೆ ರಫ್ತಾಗುತ್ತವೆ. ಬಯಲು ಸೀಮೆ ನಾಡಾಗಿರುವ ಬಳ್ಳಾರಿ ಕನ್ನಡ ಮತ್ತು ತೆಲುಗು ಭಾಷಿಕರಿಂದ ಕ್ಷೇತ್ರ. ಇಲ್ಲಿನ ರಾಜಕೀಯ ಕೂಡ ರೋಚಕ. ಹಣಬಲ, ತೋಳ್ಬಲ ಪ್ರತಿ ಚುನಾವಣೆಯಲ್ಲೂ ಕೂಡ ಮಾರ್ಧನಿಸುತ್ತೆ. ಜಾತಿ ಬಲ ಇಲ್ಲದವರನ್ನ ಶಾಸಕರಾಗಿ ಆಯ್ಕೆ ಮಾಡೋದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ವಿಶೇಷ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದಂಥ ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರ ಎಂಟ್ರಿಯಿಂದ ಕಮಲ ಅರಳಿತು. ದಶಕಗಳ ಬಳಿಕ ಮತ್ತೆ ಕ್ಷೇತ್ರದಲ್ಲಿ ಕೈ ಕಮಾಲ್ ಮಾಡಿದೆ. ಕಾಂಗ್ರೆಸ್ ಯುವ ನಾಯಕ ನಾರಾ ಭರತ್ ರೆಡ್ಡಿ ಕಮಲಕೋಟೆ ಭೇದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ನಾರಾ ಭರತ್ ರೆಡ್ಡಿ ಬಳ್ಳಾರಿ ಚಿತ್ರಣವನ್ನು ಬದಲಾಯಿಸಿದ್ರ. ರಾಜ್ಯದಲ್ಲಿ ಅವರದೇ ಆದ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಹೆಚ್ಚಿನ ಅನುದಾನ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ. ಭರತ್ ರೆಡ್ಡಿ ಕಾರ್ಯವೈಖರಿಗೆ ಬಳ್ಳಾರಿ ಜನತೆ ಏನಂತಾರೆ ನೋಡೋಣ ಬನ್ನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಇಲ್ಲಿ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಯಾರು? ಭರತ್ ರೆಡ್ಡಿ ಅವರು. ಇಲ್ಲಿ ಏನಾದ್ರು ಕೆಲಸಗಳು ಮಾಡಿದಾರಾ ಇಲ್ವಾ? ಏನು ಕೆಲಸ ಮಾಡ್ಯಾರ? ನಾವೇನು ನೋಡ್ಬೇಕ್ರಿ? ಡೆವಲಪ್ಮೆಂಟ್ ಇದ್ದಷ್ಟು ಮಾಡ್ಯಾನ ಆತ. ಮಾಡ್ಯಾನ, ನೋಡ್ಬೇಕು. ಅಲ್ಲಿ ಹೊರಗಡೆ ಎಲ್ಲ ಮಾಡ್ಯಾನ, ಒಳಗಡೆ ಮಾಡ್ಯಾನ. ನಾವು ನೋಡ್ತಾ ಇದ್ವಿ, ಬರವಿಲ್ಲ. ಈಗ ಏನು ಚುನಾವಣೆಗಿಂತ ಮುಂಚೆ ಏನು ಭರವಸೆ ಕೊಟ್ಟಿದ್ನಲ್ಲ, ಆ ಭರವಸೆಗಳನ್ನೆಲ್ಲ ಈಡೇರಿಸಿದಾರ? ಇನ್ನೂ ಈಡೇರಿಸಿಲ್ಲ, ಇನ್ನೂ ಇದೆ. ಮತ್ತೆ ಈಡೇರಿಸ್ತಾರಂತ ನಂಬಿಕೆ ಇದೆಯಾ ತಮಗೆ? ನಂಬಿಕೆ ಐತೆ. ಸರ್ಕಾರ ಮೇಲೆ ಸರಿಗಿಲ್ಲ. ಅಲ್ಲಿ ಸರಿಗಿದ್ರೆ ಇಲ್ಲಿ ಸರಿ ಆಗ್ತೈತೆ. ಅಲ್ಲೇ ಸ್ವಲ್ಪ ತೊಡಕೈತೆ. CM ತೊಡಕೈದಲ್ಲ, ಇನ್ನು ಹೆಂಗೆ ಆಗ್ತೈತೆ ರೀ? ಹಾಕಲ್ಲ. ಕಾಂಗ್ರೆಸ್ ಆಡಳಿತ ಹೇಗೆ ಅನಿಸ್ತಿದೆ ನಿಮ್ಗೆ? ಚೆನ್ನಾಗೇ ಮಾಡ್ತಿದ್ದಾರೆ. ಎಲ್ಲ ಕಡೆ ಎಲ್ಲ ಒಳ್ಳೆ ಪ್ರಶಂಸೆ ಬರ್ತಿದೆ. ಅವರು ನಮ್ಮ ಏರಿಯಾದಲ್ಲಿ ಒಂದು 3-4 ಸರಿ ವಿಸಿಟ್ ಕೊಟ್ಟರು. ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಈ ರೋಡ್ ಒಂದು ಇತ್ತು, ರೋಡ್ಗಳು ಅವರು ಭಾಳ ನೀಟಾಗಿ ಬಟ್ ಫಾಸ್ಟಾಗಿ ಮಾಡ್ತಿದ್ದಾರೆ. ಗಣಪತಿ ಹಬ್ಬ ಇರೋದ್ರಿಂದ ಅವರು 3 ದಿನ ಸ್ಟಾಪ್ ಮಾಡಿದರು. ಇವಾಗ ಮತ್ತೆ ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ ನಾಳೆ ವಾರದಿಂದ. ಬಟ್ ಆಲ್ಮೋಸ್ಟ್ ನಮ್ಮ ಪ್ರಕಾರ ಕಾಂಗ್ರೆಸ್ ಆಡಳಿತದ ಸ್ವಲ್ಪ ಚೆನ್ನಾಗಿದೆ. ಎಲ್ಲ ಬಳ್ಳಾರಿ ನಗರ ಶಾಸಕರಾದ ಭರತ್ ರೆಡ್ಡಿ ಅವರು ಚುನಾವಣೆ ಮುಂಚಿತವಾಗಿ ಏನು ಭರವಸೆ ಕೊಟ್ಟಿದ್ರಲ್ಲ, ಅವೆಲ್ಲ ಈಡೇರಿಸ್ತಾರ ಅಂತ ನಮ್ಮ ಪ್ರಕಾರ ಇಲ್ಲಿ ಏನು ಅವ್ರು ಕೊಟ್ಟಿದ್ರಲ್ಲ, ಅವರು ಕೊಟ್ಟಿರುವಂಥ ಪ್ರತಿಯೊಂದು ನಮಗೆ ಮಾಡಿಕೊಡ್ತಿದ್ದಾರೆ. ಬಟ್ ಅವ್ರಿಗೆ ಬಸ್ ಫ್ರೀ ಆಗಿರ್ಬೋದು, 2,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕಿರೋದಾಗಿ ಎಲ್ಲ ಕಡೆಯಿಂದ ಮಾಡಿಕೊಡ್ತಿದ್ದಾರೆ. ಮೊನ್ನೆ ನಮ್ಮ ರೀಸೆಂಟಾಗಿ ನಮ್ಮ ಏರಿಯಾದಲ್ಲಿ ಒಂದು ಹುಡುಗಂದು ಒಂದು ಇದಾಯಿತು, ಇಶ್ಯೂ ಆಗಿತ್ತು. ಇಶ್ಯೂ ಆದ ಕೂಡ ಅವ್ರು ಬಂದು ಅವ್ರಿಗೆ ತಂದೆ ತಾಯಿಗೆ ಅವರು ಸಮಾಧಾನ ಮಾಡಿ ಅವರಿಗೆ ಪರಿಹಾರ ಮಾಡಿಕೊಟ್ಟು ಚೆನ್ನಾಗಿ ಮಾಡಿದ್ರು. ಅಂದರೆ ಜನಸಂಪರ್ಕಕ್ಕೆ ಸಿಗ್ತಾರ ಶಾಸಕರು? ಸಿಗ್ತಾರೆ. ಈಗ ಅಧ್ಯಕ್ಷ ಅನ್ನೋದಕ್ಕಿಂತ ಇಲ್ಲಿ ಶಾಸಕರು ಗೆದ್ದಿದ್ದಾರೆ, ಅವರು ಏನು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು? ಮಾಡ್ತಾರೆ ಸರ್, ಮಾಡ್ತಾರೆ. ಈಗ ಈ ಒಂದು ಚುನಾವಣೆಗಿಂತ ಮುಂಚೆ ಇಲ್ಲಿ ಭೇಟಿ ಕೊಟ್ಟಾಗ ಏನು ಮಾಡಿಕೊಡ್ತೀವಿ ಅಂತ ಕೆಲವೊಂದು ಭರವಸೆಗಳನ್ನು ಕೊಟ್ಟಿರ್ತಾರೆ. ಆ ಥರ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರೆ? ಈಡೇರಿಸ್ಯಾರ ಸರ್. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಈ ಒಂದು ಸ್ಥಳೀಯ ಶಾಸಕರು ಯಾರಿದ್ದಾರೆ ಇಲ್ಲಿ? ನಾರಾ ಭರತ್ ರೆಡ್ಡಿ. ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಈಗ ಸಲಾಂ ಬಳ್ಳಾರಿ ಅನ್ನತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಈ ಒಂದು ಸಲಾಂ ಬಳ್ಳಾರಿ ಕಾರ್ಯಕ್ರಮ ಮಾಡ್ತಾ ನಿಮ್ಮ ಏರಿಯಾಕ್ಕೂ ಬಂದಿದ್ರಾ ಅಂತ? ಬಂದಿದ್ದಾರೆ ಸರ್, ಬಂದಿದೆ ಸರ್. ಏನೆಲ್ಲ ಸಮಸ್ಯೆಗಳನ್ನ ಅಹವಾಲಿಸಿದ್ದಾರೆ ಇಲ್ಲಿ? ಸರ್ ಏನೇನೋ ಸಮಸ್ಯೆ ಅಂದರೆ ಕಾಲುವೆಗಳು, ಚರಂಡಿಗಳು, ಡ್ರೈನೇಜ್ಗಳು, ಏನೇನೇನು ಬ್ಲಾಕ್ ಇದೆ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾರೆ ಸರ್. ಓಣಿಗೆ ಸರ್, ನಗರ ಶಾಸಕರ ಕಾರ್ಯವಾಗಿ ಹೇಗಿದೆ ಅಂದರೆ, ನಮ್ಮ ನಾರಾ ಭರತ್ ರೆಡ್ಡಿ ಸಾರ್ ಬಂದಾಗಲಿದ್ದ ನಮ್ಮ ಏರಿಯಾದಲ್ಲಿ, ನಮ್ಮ 7ನೇ ವಾರ್ಡ್ ಬಾಪೂಜಿ ನಗರದಲ್ಲಿ ಯಾವುದೇ ಆಗಲಿ, ಈಗ ನಮ್ಮಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ, ಅವ್ರಿಗಾಗಿ ಇಂದ್ರ ಕ್ಯಾಂಟೀನ್ ಅಂತಂದೇಳಿ ಇದು ಮಾಡಿ ಬಡವರಿಗೆ ಒಂದು ಇದು ಮಾಡಿದ್ದಾರೆ ಸರ್. ಅದೊಂದು ಒಳ್ಳೆ ಕಾರ್ಯ. ಆಮೇಲೆ ವಿದ್ಯುದ್ದಾಗಲಿ, ಇಲ್ಲ ಒಂದು ನೀರಿನ ಸಮಸ್ಯೆ ಆಗಲಿ, ಒಂದು ಚರಂಡಿ ವ್ಯವಸ್ಥೆ ಆಗಲಿ, ಏನು ಯಾವುದರಲ್ಲೇ ಆಗಲಿ, ಏನು ನಮ್ಮ ನಾರಾ ಭರತ್ ರೆಡ್ಡಿ ಸಾರ್ ಬಂದಾಗಲಿದ್ದ
ಏನು ಎಲ್ಲ ಒಂದು ಕಾರ್ಯಗಳಾಗಲಿ ಅಭಿವೃದ್ಧಿ ಆಗಲಿ ಯಾವುದೇ ದೇವಸ್ಥಾನ ಕಟ್ಟಡಗಳಿಗಾಗಲಿ ಕಟ್ಟಡ ಒಂದು ಸ್ಥಾಪನೆಗಳಿಗಾಗಲಿ ನಾರಾ ಭರತ್ ರೆಡ್ಡಿ ಸಾರ್ಲಿದ್ದ ನಮಗೆಲ್ಲ ಭಾಳ ತುಂಬ ಅನುಕೂಲ ಆಗ್ತಾಯಿದೆ ಸರ್. ಏನು ಅದರಲ್ಲಿದ್ದ ಮತ್ತು ಇನ್ನೊಂದು ನಮ್ಮ ಶಾಲೆಗಳೆಲ್ಲ ಹಳೆ ಸ್ಕೂಲ್ಗಳೆಲ್ಲ ಬೀಳು ಹೋಗಿದ್ವು ಸರ್. ಅವನ್ನೆಲ್ಲ ಬೀಳು ಹೋಗಿದ್ವೆಲ್ಲ ಮತ್ತು ಪುನಃ ರಚಿಸಿ ಮತ್ತು ಈಗ ಹೊಸ ಸ್ಕೂಲ್ಗಳು ಸ್ಥಾಪನೆ ಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಅವ್ರಲ್ಲಿದ್ದ ಒಂದು ಎಲ್ಲ ಚೆನ್ನಾಗಿ ನಡೀತೈತೆ ಸರ್. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸ್ಥಳೀಯ ಶಾಸಕರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಎಲ್ಲ ಮಾಡ್ತಿದಾರಲ್ಲ ಸರ್, ಮಾಡ್ತಿದ್ದಾರೆ ಅವರು. ಬೋರ್ ಹಾಕ್ಸ್ಯಾರ ನಮಗೆ, ಕೊಳಾಯಿ ಹಾಕ್ಸ್ಯಾರಿದ್ದಾರೆ, ಅವೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಎಲೆಕ್ಷನ್ಗಿಂತ ಮುಂಚಿತವಾಗಿ ಸಾಕಷ್ಟು ಜನಪ್ರತಿನಿಧಿಗಳು ಭರವಸೆ ಕೊಡ್ತಾರೆ. ಗೆದ್ದ ಮೇಲೆ ಆ ಥರ ಭರವಸೆ ಕೊಟ್ಟದ್ದು ಬಂದು ಈಡೇರಿಸಿದಾರ? ಬರ್ತಿರ್ತಾರೆ, ಓದ್ತಿರ್ತಾರೆ, ಎಲ್ಲ ಚೆನ್ನಾಗಿ ನಡೀತಿದೆ. ಇದುವರೆಗೆ ಏನು ಪ್ರಾಬ್ಲಮ್ ಏನಿಲ್ಲ, ಭಾರಿ ಚೆನ್ನಾಗಿ ನಡೀತಿದೆ. ಹಾಗಾದರೆ ಇಲ್ಲಿ ಏನೇನು ಕೆಲಸಗಳಾಗಿದಾವ ಅಂತ? ಎಲ್ಲ ಇವಾಗ ರೋಡ್ಗಳು ಆಗ್ಯಾವ, ಅವ್ರು ಬರ್ತಿರ್ತಾರೆ, ಒಳಗೆ ಎಲ್ಲ ಕೆಲಸಗಳು ಆಗ್ಯಾವ. ಅಲ್ಲಿ ನಮ್ಮ ಏರಿಯಾದಲ್ಲಿ ಕೂಡ ಸ್ವಲ್ಪ ರೋಡ್ ಆಗ್ಯಾರ, ರೋಡ್ ಸ್ವಲ್ಪ ಇತ್ತು, ರೋಡ್ ಹಾಕ್ಯಾರ, ಮಸ್ಜಿದ್ ಹತ್ರ ಚೆನ್ನಾಗಿ ಮಾಡ್ಯಾರ. ಸೊ ಸಾರ್ವಜನಿಕರಿಗೋಸ್ಕರ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದಾವಲ್ಲ ಅವು ಆಮೆಗತಿಯಲ್ಲಿ ಸಾಧಿಸ್ತಾ ಇದ್ದಾವೆ. ಅದಕ್ಕೆ ಅವ್ರನ್ನ ಸ್ವಲ್ಪ ನಾವು ಜಿಂಕೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ಮೇನ್ ಪ್ರಾಮುಖ್ಯತೆಯಾಗಿ ಅವರು ಯುವಕರಾಗಿರೋದ್ರಿಂದ ಯುವಕರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಯುವಕರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಜಿಮ್ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಆಟ ಮೈದಾನಗಳ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅದರ ಜೊತೆಗೆ ಪಾಠಗಳ ಪ್ರವಚನದಲ್ಲಿ ಸಹ ಅವರು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಯುವಕರಲ್ಲಿ ಜಾಸ್ತಿ ಸ್ಫೂರ್ತಿ ಬರುತ್ತೆ. MLA ಅವ್ರು ಗೆದ್ದು 2 ವರ್ಷ ಆಗಿದೆ. ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು ಇಲ್ಲಿ MLA ಅವ್ರು ಗೆದ್ದು ಹೇಗೆ ಅನಿಸ್ತಿದೆ ನಿಮಗೆ? ಸರ್ ಭಾಳ ಚೆನ್ನಾಗಿ ಅನಿಸಿದೆ ಸರ್. ಇಲ್ಲಿ ಬಂದು ಕೆಲಸ ಆಗಿದೆ ಸರ್. MLA ಸರ್ ಮಾಡಿದ್ದಾರೆ, ರೋಡ್ ಆಗಿದ್ದಾರೆ ಸರ್. ಈಗ ಬಂದು ಮೇನ್ ರೋಡ್ ಆಗ್ತಿದೆ ಸರ್. ಬಿಸ್ಕೆಟ್ ಫ್ಯಾಕ್ಟ್ರಿ ಲೈನು ಕಾಲುವೆ ಹಾಕಿದ್ದಾರೆ, ಇವಾಗ ರೋಡ್ ಆಗ್ತಿದ್ದಾರೆ. ಇನ್ನೂ ಒಂದು ಇಂದಿರಾ ಕ್ಯಾಂಟೀನ್ ಆಗಿದೆ ಸರ್. ಇನ್ನೂ ಒಂದು ಪ್ರೈಮರಿ ಸ್ಕೂಲು ಭಾಳ ಹಳೇದಾಗಿತ್ತು ಸರ್, ಅದು ಬೆಳೆಸಿ ಹೊಸದು ಕಟ್ಟಿದ್ದಾರೆ ಸರ್. ಅದು ಚೆನ್ನಾಗಿ ಕಟ್ಟಿದ್ದಾರೆ ಸರ್. ಸ್ವಲ್ಪ ಮಕ್ಕಳೆಲ್ಲ ಸ್ವಲ್ಪ ಅನುಕೂಲ ಆಗಿದೆ ಸರ್. ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆ ಸರ್. ಬಾಪೂಜಿನಗರಲ್ಲಿ ಕ್ಲೀನ್ ಎಲ್ಲ ಸವಲತ್ತು ಚೆನ್ನಾಗಿದೆ ಸರ್. ಚುನಾವಣೆ ಮುಂಚೆ ಏನಾದ್ರು ಭರವಸೆ ಕೊಟ್ಟಿದ್ರ? ಆ ಭರವಸೆ ಈಡೇರಿಸಿದ್ರ? ಮಾಡಿದ್ದಾರೆ ಸರ್. ಅವೆಲ್ಲ ಏನು ಭರವಸೆ ಕೊಟ್ಟಿದ್ರು ಅವರು? ಸರ್ ಅವರು ಬಳ್ಳಾರಿ ಇದು ಕುಕ್ಕರು ಹಂಚಕ್ಕೆ ಬಂದ ಟೈಮಲ್ಲಿ ಸರ್ ರೋಡ್ ಅವೆಲ್ಲ ಹಾಳಾಗಿದ್ದು ಸರ್. ಅವು ಹೇಳಿದ್ರು ಸರ್, ಇವೆಲ್ಲ ಗೆದ್ಮೇಲೆ ನಾವು ಮಾಡ್ಕೊಡ್ತೀವಿ ಖಂಡಿತ ಅಂತಂದು. ಇವಾಗ ಮಾಡ್ತಿದ್ದಾರೆ ಸರ್. ಅದು ಈಗ MLA ಅವರು ಈ ಒಂದು ನೀವು ಕಾಣಕ್ಕೆ ಹೋದಾಗಿರಲಿ ಇಲ್ಲಾಂದರೆ ಇಲ್ಲಿ ವಾರ್ಡಿಗಾಗಿರಲಿ ಬರ್ತಾರಾ, ಅಥವಾ ನೀವು ಏನಾದ್ರು ಸಮಸ್ಯೆ ಹೇಳ್ಕೋಬೇಕಂದಾಗ ಅವರು ಸಿಗ್ತಾರಾ ಅಂತ? ಸರ್ ಖಂಡಿತ ಬರ್ತಾರೆ ಸರ್. ಏನೋ ಅಲ್ಲಿ MLA ಆಫೀಸ್ಗಳು ಕಂಪಲ್ಸರಿ ಇರ್ತಾರೆ ಸರ್. ಅಲ್ಲಿ ನಾವೇನು ವಿಸಿಟ್ ಮಾಡಿದ್ರು ಅವ್ರು ಕಂಪಲ್ಸರಿ ಹಾಜರಾಗ್ತಾರೆ ಸರ್. ಎಲ್ಲ ಸಮಸ್ಯೆ ಇದಾವೆ, ನೀರಿನ ಸಮಸ್ಯೆ ಇದೆ, ಎಲ್ಲ ರೋಡ್ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆ ಇದಾವೆ. ಮತ್ತು ಈಗ ಚುನಾವಣೆ ಮುಂಚೆ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿರ್ತಾರೆ, ಈಗ ಒಂದೊಂದಾಗಿ ಈಡೇರಿಸ್ತಾ ಬರ್ತಾ ಇದ್ದಾರಾ ಹೇಗೆ ಅಂತ? ಹಾಗೆ ಮತ್ತು ಟೈಮ್ ಬೇಕಲ್ಲ, ಅಷ್ಟರಲ್ಲಿ ಹೆಂಗಾಗ್ತದೆ, ಸ್ವಲ್ಪ ನಿಧಾನ ಆಗ್ತದೆ. ಈಗ ನಾವು ನಗರದ APMC ವೃತ್ತ ಭಾಗದಲ್ಲಿದ್ದೇವೆ. ಇಲ್ಲಿ ಈ ಒಂದು ಚಹಾ ಕುಡಿಯತಕ್ಕಂಥ ಅಂಗಡಿಯಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ. ಅವರನ್ನು ಮಾತನಾಡಿಸಿ ಈ ಅಭಿಪ್ರಾಯ ಏನೆನ್ನುವುದನ್ನು ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಈ ಒಂದು 2 ವರ್ಷದ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ, ಆಮೇಲೆ ಇಲ್ಲಿ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ರೋಡು ಚೆನ್ನಾಗಿಲ್ಲ, ಓಣಾಗೂ ಚೆನ್ನಾಗಿಲ್ಲ. ಕಾಂಗ್ರೆಸ್ಸು ಮಾಡಿಲ್ಲ, BJP ಮಾಡಿಲ್ಲ. ಹಿಂಗೆ ನಮ್ಮ ಪರಿಸ್ಥಿತಿ ಯಾರು ಮಾಡೋದು? ಎಲ್ಲಿಗೆ ಹೋಗ್ಬೇಕು ನಾವು ಇಂಥವ್ರು ಬೀಗರು? ಇಲ್ಲ ಆಗಿಲ್ಲ, ಅದೃಶ್ಯ ಆಗಿಲ್ಲ. ನಮಗೆ ರೋಡು ಬೇಕು, ಸ್ವಲ್ಪ ನೀರು. ರೇಷನ್ ಕಾರ್ಡ್ ನಮ್ಮದು ರೇಷನ್ ಕಾರ್ಡ್ ಇಲ್ಲ, ನಮ್ದು ಇಷ್ಟು ವರ್ಷ ಆಯಿತು, 30 ವರ್ಷ ಆಯಿತು. ರೇಷನ್ ಕಾರ್ಡ್ ಯಾರು ಕೀಣಾಗಿ ಹಾಕಲಿಲ್ಲ. ಇನ್ನೂ ಜಗ್ ಜನ ಇದಾರೆ, 100 ಜನ. ಯಾರು ಇಷ್ಟೊತ್ತಿಗೆ ಯಾರು ಬಂದಿರೋ ನೀವು ಬಂದಿರಿ. ಇವಾಗ ನಾವು ಹೆಂಗೆ ನಮ್ಮ ಪರಿಸ್ಥಿತಿ ನಮ್ಮದು? ಯಾರು ಕೀಣಾಗಿ ಹಾಕಂತಾರೆ? ಅದು ಯಾವುದೋ 2,000 ಬಿಡ್ತಾರೆ ಅಂತಾರೆ, 3,000 ಬಿಡ್ತಾರೆ ಅಂತಾರೆ. ಫ್ರೀ ಬಸ್ ಅಂದರೆ ಅವೆಲ್ಲ ಬಿಟ್ಬಿಟ್ಟು ಸರ್ ನಮಗೆ ರೋಡ್ ಹಾಕ್ರಿ ಫಸ್ಟ್ ಮಂತಾಗ ಬಂದು. ರೇಷನ್ ಕಾರ್ಡ್ ಬಿಡ್ರಿ. ಎಷ್ಟೋ ಜನ ಇದ್ದಾರೆ ರೇಷನ್ ಹಾಸ್ಪಿಟ್ಲಿಗೆ ಹೋದ್ರೆ ಏನಂತಾರೆ, ರೇಷನ್ ಕಾರ್ಡ್ ಐತಾ ಅಂತಾರೆ. ನೋಡಿ ನಮ್ಮ ಕಾರ್ಡ್ ಡ್ಯಾಮೇಜು, ಆಪ್ರೇಷನ್ ಮಾಡ್ಬೇಕು ಅಂತಾರೆ, ರೇಷನ್ ಕಾರ್ಡ್ ತಂಗೆ ಬಂದಾರೆ. ಇವಾಗ ಯಾರು ಹೇಳ್ಬೇಕು ನಾವು? ಈಗ ಅಭಿವೃದ್ಧಿ ವಿಷಯಗಳು ಅಂತ ಬಂದಾಗ ಹಿಂಗೆಲ್ಲ ಸಮಸ್ಯೆಗಳಿದ್ದಾವೆ ಅಂತಾರಲ್ಲ, ನೀವು ಶಾಸಕರನ್ನ ಕಾಣೋ ಪ್ರಯತ್ನ ಇಲ್ಲಾಂದ್ರೆ ಅವ್ರನ್ನ ಕರ್ಕೊಂಬರೋ ಕೆಲಸ ಏನಾದರೂ ಆಗಿದಾವ ಅಂತ? ಸರ್ ಇವಾಗ ಏನಂತ ಒಬ್ಬನ ನನಗೆ ಬೇಕಾದ್ದು ನನಗೆ ಇನ್ನೊಬ್ಬರಿಗೆ ಬರ್ತಾರೋ ಇಲ್ಲೇ ಗೊತ್ತಿಲ್ಲ. ಹೋಗಿ ಏನಂದ್ರೆ ನಿಮ್ಮ ಓನಾಗ ಹೋಗಿ 10 ಜನ 20 ಜನ ಕರ್ಕೊಂಬಂದ್ರೆ ಯಾರು ಬರ್ತಾರ? ಅವ್ರು ಕಲಿಸಿಗೆ ಒಟ್ಟೊತ್ತಿ ನೋಡ್ತಿರ್ತಾರ. ಒಬ್ಬನೇ ಎಷ್ಟಾಗ ಹೋರಾಡ್ತೀನಿ ನೀನು. ಏನು ಸರ್, ಇಲ್ಲಿ ಎಲ್ಲ ಅಭಿವೃದ್ಧಿ ವಿಚಾರ ಆಮೇಲೆ ಶಾಸಕರ ಒಂದು ಕೆಲಸ ಕಾರ್ಯಗಳೆಲ್ಲ ಹೇಗೆ ನಡೀತಾ ಇದ್ದಾವೆ? ಚೆನ್ನಾಗಿ ನಡೆಯತ್ತವೆ. ಚುನಾವಣೆ ಮುಂಚಿತವಾಗಿ ಏನು ಮಾತು ಕೊಟ್ಟಿದ್ರು ಅವೆಲ್ಲ ನಡೀತಾ ಇದ್ದಾವೆ, ಕೆಲಸಗಳು ಮಾಡ್ತಾ ಇದ್ದಾರೆ, ಅದೇ ಥರ ನಡ್ಕೊತಾ ಇದ್ದಾರಾ? ಸದ್ಯಕ್ಕಂತೂ ಇವಾಗ ಅವ್ರು ಏನೇನು ಮಾತು ಕೊಟ್ಟಿದಾರ ಎಲ್ಲ ಮಾಡಾಕತ್ತಾರ. ನಮ್ಮ ದೃಷ್ಟಿಗೆ ಅಂದರೆ ಬೇರೆಯವ್ರ ದೃಷ್ಟಿಗೆ ಏನು ಮಾಡಾಕತ್ತಾರೆ ಏನೆಲ್ಲ ಗೊತ್ತಿಲ್ಲ. ಈಗಂತೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಏರಿಯಾನಾಗಂತೂ ಮಾಡಾಕತ್ತಾರ ಸರ್. ರೋಡ್ ಹಾಕಾರ, ಓಣೆ ಆಗ ನೀರ್ದು ಪೈಪ್ಲೈನ್ಗಿನ ಕೊಟ್ಟಾರ.
ನಮ್ಮ ಏರಿಯಾನಾಗಂತೆ ಆಗೈತೆ ಸದ್ಯಕ್ಕೆ. ಇವಾಗ ಎಲ್ಲಿ ನೋಡಿದ್ರೆ ಬಳ್ಳಾರಿಯಲ್ಲಿ ಯಾವ ವರ್ಕ್ ಆಗ್ತಾ ಇಲ್ಲ, ಎಲ್ಲ ರೋಡ್ಗಳೆಲ್ಲ ಹಾಳಾಗೋಗ್ಬಿಟ್ಟಿದ್ದಾವ ಏನು ಸರ್. ರೋಡ್ ಕುಣಿಗಳು ಬಿದ್ದಾವ, ಎಲ್ಲಿ ನೋಡಿದ್ರೆ ಅಲ್ಲಿ ಕೆಸರು, ಭಾಳ ಹುಡುಗರಿಗೆಲ್ಲ ತೊಂದರೆ ಆಗ್ತಾ ಇದೆ, ದೊಡ್ಡವರಿಗೆ ಹಿರಿಯರಿಗೆ ತೊಂದರೆ ಆಗ್ತಾ ಇದೆ ಏನು ಸರ್. ವಾಟರ್ ಪ್ರಾಬ್ಲಮ್ ಇದೆ, ವಾಟರ್ನಲ್ಲಿ ಮಿಕ್ಸಿಂಗ್ ಬರ್ತಾ ಇದೆ, ಭಾಳ ಮಂದಿಗೆ ರೋಗಗಳು ಬರ್ತದಾವೆ ಅದರಿಂದ. ಎಲ್ಲ ಊರುಗಳು ಡೆವಲಪ್ ಆಗಿದೆ, ನಮ್ಮ ಬಳ್ಳಾರಿ ಡೆವಲಪ್ ಆಗ್ತಾ ಇಲ್ಲ ಸರ್. ನಮ್ಮ ಬಳ್ಳಾರಿಯಲ್ಲಿ ಏನಿದೆಯಪ್ಪ ಅಂದರೆ ನಮ್ಮ ಡ್ರೈನೇಜ್ಗಳು ಭಾರಿ ಫುಲ್ ಆಗಿಬಿಟ್ಟಿದ್ದಾವೆ, ಅವು ಕ್ಲೀನ್ ಮಾಡುವಲ್ರು. ಇದು ಮುನ್ಸಿಪಾಲ್ಟಿ ಪ್ರಾಬ್ಲಮ್ ಅಂತೂ ಭಾರಿ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತೂ ಭಾರಿ ಚೆನ್ನಾಗಿದೆ, ಬಟ್ ಮುನ್ಸಿಪಾಲ್ಟಿ ಪರಿಪಾಲನೆ ಅಂತೂ ಭಾರಿ ಚೆನ್ನಾಗೇ ಇಲ್ಲ. ಅದ್ರ ಬಗ್ಗೆ ಅಂತ ನಾವು ಹೇಳಲೇಬೋದು. ನಮ್ಮ ಡ್ರೈನೇಜ್ಗಳಂತೂ ಭಾರಿ ತುಂಬಿ ಹರಿತಿದ್ದಾವೆ, ಯಾರು ಒಬ್ಬರು ಬಂದು ಕಿವಾಗ ಹಾಕೋಳ್ರು, ಯಾವ ಕೌನ್ಸಿಲರು ಬರವಲ್ರು, ಇನ್ನೊಬ್ಬರು ಬರವಲ್ರು. ನಾವು ಹೇಳಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಸಾಕಾಗ್ಬಿಟ್ಟಿದೆ. ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ರೋಡ್ ದುಸ್ಥಿತಿ ಅಂತೂ ಭಾರಿ ಚೆನ್ನಾಗಿಲ್ಲ. ಅದು ರೋಡ್ ಅಂತೂ ಹೇಳೋಕೆ ಬರೋದಿಲ್ಲ. ಸ್ಲಮ್ ಏರಿಯಾದಾಗ ಹೋಗಿ ನೀವು ನೋಡಿದ್ರೆ ಅಸಲು ಯಾಕನ ಬಂದೀವಿ ಎಂಬಂಗೆ ವರಷ್ಟಿದೆ ಅಲ್ಲಿ. ನಗರದ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಕೆ ಶಾಸಕರು ಸಲಾಂ ಬಳ್ಳಾರಿ ಅನ್ನತಕ್ಕಂಥ ಕಾರ್ಯಕ್ರಮ ಮಾಡಿದರು. ಮತ್ತು ಆ ಟೈಮ್ನಲ್ಲಿ ಯಾವ ಬೆಳಕಿಗೆ ತಂದಿಲ್ವಾ? ನಮಗೆ ಡ್ರೈನೇಜ್ ಪ್ರಾಬ್ಲಮ್ ಭಾರಿ ಇದೆ, ರೋಡ್ ಪ್ರಾಬ್ಲಮ್ ಅಂತೂ ಇನ್ನೂ ವರಷ್ಟಿದೆ. ಅಲ್ಲಿ ಮಾಡೋತ್ನಾಗೂ ನಾವು ಹೇಳಿವಿ ಅಲ್ಲಿ ಇದು ಪ್ರಾಬ್ಲಮ್ ಇದೆ ಅಂತೇಳಿ ಅವ್ರನ್ನೂ ಹೇಳ್ತಿದ್ದಾರೆ ಸರ್, ಹಾಗೆ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಅಷ್ಟವರೆಗೆ ಆಯ್ತು, ಇನ್ನು ಮಾಡ್ತಾರೆ ಅಂಬೋದು ಯಾರಿದೆ ಅಂಬೋದು ಗೊತ್ತಿಲ್ಲ. ಮಾಡೋದಂತೂ ಮಾಡ್ತೀವಿ ಅಂತಿದ್ದಾರೆ, ಅದು ಮಾಡಿದವರೆಗೂ ಗೊತ್ತಾಗೋದಿಲ್ಲ ನಮ್ಗೆ. ಇವಾಗ ಇಷ್ಟು ದಿವಸ ಆಯ್ತು, ಇಲ್ಲಿವರೆಗಂತೂ ಆಗಿಲ್ಲ ಯಾವುದು ಪ್ರಾಬ್ಲಮ್ಗಳು. ಕೆಲವೊಂದು ಜಾಗದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ, ಕೆಲವು ಸ್ಲಮ್ ಏರಿಯಾಗಳಲ್ಲಿ ಮಾತ್ರ ಅಭಿವೃದ್ಧಿ ಕುಂಠಿತವಾಗಿದೆ. ಅದಕ್ಕೆ ಶಾಸಕರ ಗಮನಕ್ಕೆ ತಂದಿದ್ವಿ, ಕೆಲವು ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಶಾಸಕರು ಏನು ಹೇಳ್ತಾರೆ, ಅಧಿಕಾರಿಗಳನ್ನು ಕರೆದುಕೊಂಡು ಸಲಾಂ ಬಳ್ಳಾರಿ ಅಂತ ಒಂದು ಅಭಿಯಾನ ಮಾಡಿದರು. ಅಲ್ಲಿ ಅಧಿಕಾರಿಗಳೆಲ್ಲ ಅವ್ರ ಜೊತೆಗೆ ಇರ್ತಾರೆ, ಬಟ್ ಅವರು ಎದುರಿಗೆ ಹೇಳಿದಾಗ ಮಾತ್ರ ಅಧಿಕಾರಿಗಳು ಸ್ಪಂದಿಸ್ತಾರೆ. ಆಮೇಲೆ ನಾವು ಇಂಡಿವಿಜುವಲ್ ಆಗಿ ಒಬ್ಬರೇ ಹೋಗಿ ಅಧಿಕಾರಿಗಳ ಹತ್ರ ಭೇಟಿ ಆದಾಗ ಅದಕ್ಕೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇರೋದಿಲ್ಲ. ಬರ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಪಾಲಿಕೆ ಇಂಜಿನಿಯರ್ಗಳಾಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಆದರೂ ಅವರು ಬಂದು ಯಾವುದೇ ರೀತಿಯಾಗಿ ಕ್ಲೀನ್ ಮಾಡೋದಾಗಲಿ ಇಲ್ಲ ಸ್ಪಂದಿಸೋದಾಗಲಿ ಅದು ಯಾವುದು ಆಗ್ತಾಯಿಲ್ಲ ಸರ್. ಶಾಸಕರ ಗಮನಕ್ಕೆ 2-3 ಸಲ ತಂದಿದ್ದೀವಿ. ಸಲಾಂ ಬಳ್ಳಾರಿ ಅಂತ ಮಾಡ್ತಾಯಿದ್ದಾರೆ ಶಾಸಕರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಭಿವೃದ್ಧಿ ಕುಂಠಿತವಾಗಿದೆ ನಮ್ಮ ಸ್ಲಮ್ ಏರಿಯಾಗಳಲ್ಲಿ ಮಾತ್ರ. ಕೆಲವೊಂದು ವಾರ್ಡ್ಗಳಲ್ಲಿ ಚೆನ್ನಾಗಿದೆ, ಕೆಲವೊಂದು ವಾರ್ಡ್ಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಕುಂಠಿತವಾಗಿದೆ. ನಗರದ ನೂತನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂತಹ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಲಾರಿ ಟರ್ಮಿನಲ್ಸ್ನಲ್ಲಿದ್ದೀವಿ. ಇಲ್ಲಿ ಸಾರ್ವಜನಿಕರು ಈ ಒಂದು ಆಡಳಿತದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅವ್ರ ಮಾತುಗಳಲ್ಲೇ ತಿಳ್ಕೊಳ್ಳೋಣ. ಸರ್, ಈಗ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಇಲ್ಲಿನೂ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಅವರೇ ಇದ್ದಾರೆ. ಆಡಳಿತ ಹೇಗಿದೆ ಅನ್ನಿಸ್ತಿದೆ? ಅಭಿವೃದ್ಧಿ ಕಾರ್ಯಗಳು ಹೇಗಾಗಿದ್ದಾವೆ ಅನ್ನಿಸ್ತಿದೆ? ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಫಸ್ಟ್ ಟೈಮ್ ಇವರು ಭರತ್ ರೆಡ್ಡಿ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ ಬಳ್ಳಾರಿ ಕಾಂಗ್ರೆಸ್ MLA ಆಗಿ. ಪರವಾಗಿಲ್ಲ, ಫಸ್ಟ್ ಟೈಮ್ ಅವ್ರಿಗೆ ಸೀಟ್ ಕೊಟ್ಟಿದ್ದು ಕೂಡ, ಅವರು MLA ಮಾಡಿದ್ದು ಕೂಡ ಪರವಾಗಿಲ್ಲ, ಮಾಡ್ತಾಯಿದ್ದಾರೆ ಕೆಲಸಗಳು. ಏನೋ ಸ್ವಲ್ಪ ಅಭಿವೃದ್ಧಿಗೆ ಸ್ವಲ್ಪ ಫಾಸ್ಟ್ ಆದರೆ ಚೆನ್ನಾಗಿರುತ್ತೆ. ಈಗ ಸಾಧಾರಣವಾಗಿ ಏನೇನು ಅಭಿವೃದ್ಧಿ ಆಗಿದೆ ಬಳ್ಳಾರಿಲಿ, ಇನ್ನೂ ಏನೇನು ಆಗಬೇಕಾಗಿದೆ? 2 ವರ್ಷದಲ್ಲಿ ಏನಾಗಿದೆ, ಇನ್ನೂ 3 ವರ್ಷದಲ್ಲಿ ಏನೇನು ಆಗಬೇಕಂತೀರಿ? ಏನು ಕನಸಿದೆ ಇಲ್ಲಿದು ಅಂತ? ಸರ್, ಇಲ್ಲಿದು ಭಾಳ ಇದು ರೋಡ್ಗಳು ಆಗ್ಬೇಕು ಸರ್. ಇನ್ನು ರೋಡ್ ಆಗಿದ್ದಾವೆ, ಅಲ್ಲಿ ಸ್ಟ್ರೀಟ್ ಲೈಟ್ಸ್ಗಳು ಆಗಿದ್ದಾವೆ. ಅವು 24 hours ವಾಟ್ರ್ ಅಂದ್ರೆ ಇವಾಗ ವಾಟ್ರ್ ಬರ್ತಾಯಿಲ್ಲ. ಅವು 24 hours BJP ಗೌರ್ಮೆಂಟ್ ಇರುವಾಗ ಹೇಳಿದ್ದು ಇವಾಗರೂ ಬರ್ತಾಯಿಲ್ಲ. ಇನ್ನು ಅದು ಕಾಂಗ್ರೆಸ್ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಅದ್ರ ಬಗ್ಗೆ ಬಂದು 2 ವರ್ಷ ಆಗಿದೆ. ಎಲ್ಲಿ ರೋಡುಗಳು ಡೆವಲಪ್ಮೆಂಟ್ ಏನೂ ಆಗ್ತಾಯಿಲ್ಲ, ಎಲ್ಲ ಫ್ರೀ ಬಿಟ್ಬಿಟ್ಟು ಪೂರಾ ಇದ್ರಾಗೈತೆ. ಅದಕ್ಕೆ ಯಾವುದೂ ಫ್ರೀ ಬಿಡೋದಂಗೆ ಡೆವಲಪ್ಮೆಂಟಿಗೆ ಬರ್ರಿ, ಚೆನ್ನಾಗೆ ದೇಶ ಕರ್ನಾಟಕ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಏನೋ 10 ಜನಕ್ಕೆ ಜಾಬ್ ತಂದು ಕೊಡ್ರಿ. ಇವಾಗೇ ಜಾಬ್ ಇಲ್ಲ ಅಂತ ಎಲ್ಲರೂ ಬೇರೆ ಊರುಗಳಿಗೆ ಹೋಗ್ತಿದ್ದಾರೆ. ಈಗ ಅಮೆರಿಕವನ್ನೆಲ್ಲ ವಾಪಸ್ ಕಳಿಸ್ತದಾನ. ಅದಕ್ಕೆ ನಮಗೆ ಕಂಪ್ನಿಗಳು ಭಾಳಷ್ಟು ಕರ್ನಾಟಕಕ್ಕೆ ತರಿಸ್ಕೊಳ್ರಿ. ಬೆಂಗಳೂರಿಗೆ ಬಂದ ಕಂಪ್ನಿಗಳೆಲ್ಲ ಇರ್ತವೆ, ಈ ಕಡೆ ಹುಬ್ಳಿ ಈ ಕಡೆ ಎಲ್ಲ ಕಂಪ್ನಿ ಸ್ಥಾಪಿಸ್ಬೇಕು. ಎಲ್ಲರೂ ಬೆಂಗಳೂರಿಗೆ ಬರಬೇಕಾಗತ್ತೆ. ಇವಾಗ ಬೆಂಗಳೂರು ಫುಲ್ಲು ಟ್ರಾಫಿಕ್ಕು ಇದು ಎಲ್ಲ ಆಗ್ತಾಯಿದೆ. ಅದಕ್ಕೆ ಹುಬ್ಳಿ ಶಿವಮೊಗ್ಗ ಆ ಕಡೆ ಕಂಪ್ನಿ ಟ್ರಾನ್ಸ್ಫರ್ ಮಾಡಿರಿ. ನೀರು ಎಲ್ಲ ಸವಲತ್ತು ಫುಲ್ ಐತೆ ಅಲ್ಲಿ ನಮ್ಮ ಕರ್ನಾಟಕನಾಗೆ. ಎಲ್ಲ ಬೆಂಗಳೂರು ಅಂದರೆ ನೀರಿಗೂ ಪ್ರಾಬ್ಲಮ್ ಆಗ್ತದೆ, ಟ್ರಾಫಿಕ್ಕು ತೊಂದರೆ ಆಗ್ತದೆ ಅಲ್ಲಿ. ಸರ್, ಇಲ್ಲಿ ಈಗ 2 ವರ್ಷ ಆಯ್ತಲ್ಲ, ಇಲ್ಲಿ ಭರತ್ ರೆಡ್ಡಿ ಅವರು ಗೆದ್ದು ಬಳ್ಳಾರಿಲಿ ಏನಾದರೂ ಡೆವಲಪ್ಮೆಂಟ್ ವರ್ಕ್ ಆಗಿದಾವ, ಇನ್ನೂ ಆಗೋದಿದವ, ಅಥವಾ ಆದರೆ ಏನಾಗಬೇಕು ಅಂತ? ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಎಲೆಕ್ಷನ್ ಆಗೋದಕ್ಕೆ ಮುಗಿತತ್ತೋ ಎಲ್ಲ ಗೊತ್ತಿಲ್ಲ. ಇನ್ನು ಫುಲ್ಲು ಡೆವಲಪ್ಮೆಂಟ್, ಇನ್ನು ಫುಲ್ಲು ಒಂದು ಪಾರ್ಕ್ ಬೇಕು ಇಲ್ಲಿ. ಬಳ್ಳಾರಿಗೆ ಏನಿಲ್ಲ ಇವಾಗ. ಬಳ್ಳಾರಿ ಹೊಸಪೇಟೆ ಸಪ್ರೇಟ್ ಮಾಡಿದ್ಮೇಲೆ ಬಳ್ಳಾರಿಗೆ ಏನಿಲ್ಲ. ಅದಕ್ಕೆ ಬಳ್ಳಾರಿಗೆ ಒಂದು ದೊಡ್ಡದು ಪಾರ್ಕು ಎಲ್ಲ ಇದಿರಬೇಕು. ರೋಡು, ಡ್ರೈನೇಜು, ಮೈನು, ನೀರು ಇಷ್ಟಿದ್ರೆ ಸಾಕು. ಈಗ ಇಲ್ಲಿ ಕಟ್ಟೆ ಮೇಲೆ ಸಾರ್ವಜನಿಕರು ಕೂತ್ಕೊಂಡಿದ್ದಾರೆ. 2 ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ಮತ್ತು ಅಭಿವೃದ್ಧಿಯ ವಿಚಾರವಾಗಿ ಅವರು ತಮ್ಮ ಮಾತುಗಳಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ 2 ವರ್ಷ ಆಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು. ತದನಂತರ ಈ ಒಂದು ಜಿಲ್ಲೆಯಲ್ಲೂ ಸಹ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆ.
ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ವಿಚಾರ ಆಗಿರ್ಬೋದು, ಅಭಿವೃದ್ಧಿ ವಿಚಾರವಾಗಿರ್ಬೋದು, ಈ ವಿಚಾರ ಬಗ್ಗೆ ಎಲ್ಲ ಹೇಗೆ ಅನಿಸ್ತಿದೆ ನಿಮ್ಗೆ 2 ವರ್ಷದಿಂದ? ಸರ್ ಅಭಿವೃದ್ಧಿ ಅಂದರೆ ಆಗ್ತಾ ಇದೆ ಸರ್. ಒಂದೊಂದೊಂದು ಆಗ್ತಾಯಿದೆ ಸರ್. ಆ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ರಾಯಲ್ ಸರ್ಕಲ್ಲು, ಈ ಕಡೆ ಎಲ್ಲ ಮೋತಿ ಸರ್ಕಲ್ಲು, ರೋಡೆಲ್ಲ ಹೊಸದು ಆಗ್ತಿದೆ ಸರ್. ಅಭಿವೃದ್ಧಿ ಆಗ್ತಿದೆ, ಸ್ವಲ್ಪ ನಿಧಾನ ಆಗಿದೆ ಇಷ್ಟೇ. ವಿಮಾನ ನಿಲ್ದಾಣ ಒಂದು ಆಗ್ಬೇಕು ಸರ್. ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಅಭಿವೃದ್ಧಿ ಇನ್ನೂ ಆಗಬೇಕಂದಿದೆ ಸರ್. ಈ ಒಂದು ನಗರ ಶಾಸಕರು ಅಧಿಕಾರ ವಹಿಸ್ಕೊಂಡು 2 ವರ್ಷ ಆಯಿತು. ಚುನಾವಣೆ ಮುಂಚೆ ನೀಡಿದ್ದಂಥ ಭರವಸೆಗಳನ್ನು ಈಡೇರಿಸಿದಾರ ಅಂತ? ಭರವಸೆ ಗೊತ್ತಿಲ್ಲ. ರೋಡ್ಸ್ ಅಂದ್ರೆ ಕಂಡಮ್ಡ್, ಇನ್ನೇನಿಲ್ಲ. ಎಲ್ಲಿ ಬಿದ್ದು ಎಲ್ಲಿ ಅಪಘಾತ ಆಗುತ್ತೋ ಗೊತ್ತಿಲ್ಲ. ಅದೊಂದು ಭಾರಿ. ಕುಡಿಯೋ ನೀರೆಲ್ಲ ಇನ್ ಟೈಮಲ್ಲಿ ಬರ್ತಾ ಇದ್ದಾವ? ಇಲ್ಲ 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 8 ಡೇಸು 7 ಡೇಸು ರಿಸರ್ವೈರ್ ಇಲ್ಲ, ಕಡಿಮೆ ಇದೆ ರಿಸರ್ವೈರು ನೀರಿಂದು. ಈ ತುಂಗಭದ್ರಾ ಡ್ಯಾಮ್ ಪಕ್ಕದಲ್ಲಿ ಇಟ್ಕೊಂಡು ನಮಗೆ ಇದು ಪರಿಸ್ಥಿತಿ. ಈಗ MLA ಅವ್ರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಹಾಗಾದರೆ ಈ 2 ವರ್ಷಗಳ ಆಡಳಿತ ಅವಧಿಯಲ್ಲಿ? 4. ಈ ಒಂದು ಬಳ್ಳಾರಿ ನಗರ ಅಭಿವೃದ್ಧಿ ಆಗ್ತಾ ಇದೆಯಾ ಸರ್? ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಂಗಿಲ್ಲ. ನಾನು ಇರೋದು ಇಲ್ಲೇ ಫ್ಯಾಕ್ಟ್ ಹೇಳ್ತೀನಿ. ನಾವು ಈಗ ಮುನ್ಸಿಪಲ್ ಗ್ರೌಂಡಲ್ಲಿ ಸಣ್ಣ ಹುಡುಗರಿಂದ ಆಡ್ತಾ ಇದ್ದೀವಿ. ಇನ್ನೊಂದು ಇಲ್ಲಿ ಮೀಟಿಂಗ್ಸ್ ಅವೆಲ್ಲ ಮಾಡ್ತಾರೆ, ಇಲ್ಲ ಅಂಬಲ್ಲ. ಮಾಡಿದ ಮೇಲೆ ಗ್ರೌಂಡೆಲ್ಲ ಹೊಲಸಬ್ಸಿ ಹೋಗಿರ್ತಾರೆ. ನಮಗೆ ಗ್ರೌಂಡ್ ಚೆನ್ನಾಗಿ ಆಗ್ಬೇಕಂತ ನಾನು ಹೇಳ್ತಾ ಇರೋದು. ಅವ್ರಿಗೆ ಮೀಟಿಂಗ್ ಏನಾದ್ರು ಮಾಡಲಿ, ಆಮೇಲೆ ಚೆನ್ನಾಗಿ ಆ್ಯಸ್ ಇಟ್ ಈಸ್ ಮಾಡಿಬಿಟ್ರೆ ನಾವೆಲ್ಲ ಖುಷಿಯಾಗಿರ್ತೇವೆ. ಆಡೋಕ್ಕಾಗ್ತಿಲ್ಲ, ಎಲ್ಲರೂ ಬಂದು ಇಲ್ಲೇ ಆಡ್ತಾರೆ. ಇದೇ ಗ್ರೌಂಡ್ ಇರೋದು, ಸಿಟಿಗೆಲ್ಲ ಗ್ರೌಂಡ್ ಮೇನ್ ಗ್ರೌಂಡ್ ಇದೆ. ಪ್ರಾಬ್ಲಮ್ ಆಗ್ತಿರೋದು ಇಲ್ಲೇ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಇಲ್ಲಿನೂ ಕಾಂಗ್ರೆಸ್ ಶಾಸಕರೇ ಅಧಿಕಾರಕ್ಕೆ ಬಂದಿದ್ದಾರೆ. ಹೇಗೆ ಅನಿಸ್ತಿದೆ ಇಲ್ಲೆಲ್ಲ? ನಮಗೆ ಭಾಳ ಚೆನ್ನಾಗಿ ಅನಿಸ್ತಿದೆ. ನಮ್ಮ ಶಾಸಕರು, ಸಿಟಿ ಶಾಸಕರು ನಾರಾ ಭರತರೆಡ್ಡಿ ಅವರು ಸಣ್ಣ ವಯಸ್ಸಾದರೂ ಕೂಡ ಅವರು ಭಾಳಷ್ಟು ಡೆವಲಪ್ಮೆಂಟ್ ಕೆಲಸಗಳು ಮಾಡ್ತಾಯಿದ್ದಾರೆ. ಅವರಿಗೆ ಇನ್ನೂ ಹಿರಿಯರ ಕಡೆಯಿಂದ ಸಪೋರ್ಟ್ ಬೇಕಾಗ್ತತೆ. ಯಾರು ಅವರೊಬ್ಬರೇ ಕೆಲಸ ಅಂತೂ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸಿಟಿ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಇನ್ನೊಂದು ಯಾವುದೇ ಭೇದಾಭಿಪ್ರಾಯಗಳಿಲ್ಲ. ಅವರು ಸಿಟಿಗೋಸ್ಕರ ಭಾಳಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಕೆಲಸಗಳು ಭಾಳ ಮಾಡಬೇಕಂತ ನಾವು ಕೋರ್ತಾಯಿದ್ದೀವಿ. ನಾವು ಎಲ್ಲರೂ ಅಣ್ಣತಮ್ಮರಾಗಿ ನಾವು ಬೆಳಿತಾಯಿದ್ದೀವಿ. ಯಾವ ಜಾತಿ ವಾದ ಏನೂ ಇಲ್ಲ. ಇಲ್ಲಿ ಬಳ್ಳಾರಿಯಲ್ಲಿ ಭಾಳ ಶಾಂತಯುತವಾಗಿದ್ದೀವಿ ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಳ್ಳಾರಿ ಅಭಿವೃದ್ಧಿ ಆಗಬೇಕು. ವೆನ್ ಕಂಪೇರ್ ಟು ಅದರ್ ಸಿಟೀಸ್ ನಮ್ಮ ಡಿಸ್ಟಿಕ್ ಭಾಳ ಬ್ಯಾಕ್ವರ್ಡ್ ಇದೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರೋಡ್ಸು, ಲೈಟ್ಸು, ಚರಂಡಿ ವ್ಯವಸ್ಥೆ ಅಂಥವೆಲ್ಲ ಬೇಕಾಗುತ್ತೆ. ಪ್ರತಿಯೊಂದು ಏರಿಯಾಗಳಲ್ಲೆಲ್ಲ ಸಿಮೆಂಟ್ ರೋಡ್ಸ್ ಆಗಬೇಕು. ಭಾಳ ಅಂದ್ರೆಗಿನ ಚರಂಡಿ ವ್ಯವಸ್ಥೆ ಭಾಳ ಹಸ್ತಗೆಟ್ಟಿದೆ ಪ್ರೆಸೆಂಟ್ ಬಳ್ಳಾರಿಯಲ್ಲಿ. ಸರ್, ಆ್ಯಕ್ಚುಲಾಗಿ ರೂಪನಗುಡಿ ರೋಡ್ ರಸ್ತೆನಲ್ಲಂತೂ ವಿಚಿತ್ರ ಗಲೀಜು, ವಿಚಿತ್ರ ಲಾರಿಗಳು ತಿರುಗ್ತಾವೆ. ಯಾರು ಕೇರ್ ಮಾಡಲ್ಲ, ಯಾರು ಹೇಳೋಂಗಿಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಅದರಲ್ಲಿ ಲಾರಿ ಅಂತೂ 10 ವೀಲರು 12 ವೀಲರ್ ಹೆಂಗೆ ಸಿಕ್ಕರೆ ಹಂಗೆ ಹೋಗ್ತಾವೆ. ಟೈಮಿಂಗ್ ಇಲ್ಲ, ಏನಿಲ್ಲ. 10 ಗಂಟೆಗೆ ಬರ್ತಾರೆ, 12 ಗಂಟೆಗೆ ಬರ್ತಾರೆ, ಸಾಯಂಕಾಲ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ. ಅವ್ರು ಇಷ್ಟ ಬಂದಂಗೆ ಬರ್ತಾರೆ. ಸ್ಪೀಡೂ ಇಲ್ಲ, ಭಯಂಕರ ಸ್ಪೀಡ್ ಬರ್ತಾರೆ. ಯಾವನಾದರೂ ಸಾಯೋವರೆಗೆ ಬುದ್ಧಿ ಬರಲ್ಲ ನಮ್ಮ ಬಳ್ಳಾರಿ ಜನಗಳಿಗೆ, ಇದು ಪಕ್ಕ. ಕಾಲುವೆನೇ ಬೇಸಿಲ್ಲ, ಎಲ್ಲ ಗಲೀಜು ಇರ್ತೈತೆ. ಕಾಲುವೆ ಎತ್ತೋದಿಲ್ಲ, ಸೊಳ್ಳೆ ಜಾಸ್ತಿ ಇರ್ತಾವೆ. ಸಣ್ಣ ಮಕ್ಕಳು ಜಾಸ್ತಿ ಇದಾವೆ ನಮ್ಮ ಓಣಾಗ, ನಮ್ಮ ಮನೆಗೆ. ಪಟ್ಟೆನೇ ಆಗಿಲ್ಲ. ಸರಿ ಬರ್ತಾವ? ಕುಡಿಯೋ ನೀರೇನು ವಾರಕ್ಕೊಂದ್ಸರಿ ಜಗ್ಗಿ ಬಿಡ್ತಾರೆ. ಅವಾಗ ಇದ್ದಿಲ್ಲ, ಇವಾಗ ಬೇಸ್ ಬರ್ತಾವೆ. ಲಾರಿ ಟರ್ಮಿನಲ್ನಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಬೆಳಕಾದರೆ ಇಲ್ಲೇ ದುಡಿಯತಕ್ಕಂತಹ ಕಾರ್ಮಿಕರೊಬ್ಬರು ಈಗ ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಈ ಒಂದು ನಗರ ಶಾಸಕರ ಬಗ್ಗೆ ಮತ್ತು ಟರ್ಮಿನಲ್ನಲ್ಲಿ ಆಗಿರಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳೇನಾದರೂ ಅವ್ರ ಬಾಯಲ್ಲೇ ಕೇಳೋಣ. ಸರ್, ಈಗ 2 ವರ್ಷದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ನಿಮ್ಮ ಟರ್ಮಿನಲ್ ವಿಚಾರದಲ್ಲಿ ಏನು ಕ್ರಮ ಕೈಗೊಂಡಿದೆ? ಇಲ್ಲಿ ಸುತ್ರ ಏನಿಲ್ಲ. ಇಲ್ಲಿ ಭಾಳ ಗಲೀಜು ಅದಾವೆ, ಸೊಳ್ಳೆ ಜಾಸ್ತಿ ಅದಾವೆ. ಕಚರ ನುಗ್ಗೋದವರು ಯಾರು ಬರಲ್ಲ. ಕಾಲುವೆ ಕೂಡ ಕ್ಲೀನ್ ಮಾಡೋದು ಯಾರು ಬರಲ್ಲ. ಎಲ್ಲ ಸ್ವಲ್ಪ ನೋಡಿಕೊಂಡು ಹೋಗಬೇಕು. ಇಲ್ಲಿ 95ಲಿಂದ ಈಗ 30 ವರ್ಷ ಆಯಿತು ನಾವು ಇಲ್ಲಿ ಇರೋದು. ಇಲ್ಲ ನೋಡ್ತಾ ಇದ್ದೀವಿ, ಕ್ಲೀನ್ ಕೂಡ ಯಾರಿಲ್ಲ. ಇಲ್ಲಿ ಟಾಯ್ಲೆಟ್ ಕೂಡ ಇಲ್ಲ. ಟಾಯ್ಲೆಟ್ ಹೋಗೋಕ್ಕೆ ಇಲ್ಲ. ಅಲ್ಲಿ ಪಟ್ರಿ ಕಡೆ ಅಲ್ಲೇ ಹೋಗಬೇಕು. ಸ್ವಲ್ಪ ಅದೇ ವಿಚಾರಿಸ್ಕೊಂಡು ಇದು ಸ್ವಲ್ಪ ರೋಡ್ ಕೂಡ ಸರಿಗಿಲ್ಲ. ಗಾಡಿ ಹೋಗೋದು ಬರೋದು ಭಾಳ ಕಷ್ಟ. ಮಳೆ ಬಂದರೆ ಕೂಡ ಭಾಳ ಕಷ್ಟ. ಕೆಲಸ ಮಾಡಾಗ ಭಾಳ ತೊಂದರೆ ಆಗ್ತದೆ. ಅದು ಸ್ವಲ್ಪ ನೋಡ್ಕೊಂಡು ಹೋಗಿ. ಸರ್, ಈಗ ಭರತರೆಡ್ಡಿ ಅವ್ರಿಗೆ ಈ ವಿಚಾರದ ಬಗ್ಗೆ ಯಾವಾಗಾದರೂ ಭೇಟಿಯಾಗೋದಾಗಲಿ, ಮಾತಾಡಿಸಿ ಕೇಳೋದಾಗಿರಲಿ, ಸಮಸ್ಯೆಗಳ ಬಗ್ಗೆ ಹೇಳೋದಾಗಿರಲಿ ಮಾಡಿದ್ದೀರಾ ತಾವು? ಯಾರು ಬರೋಲ್ಲ. ಒಂದು ಸಾರಿ ಬರ್ತಾನೆ,
ಮಾಡ್ತಾನೆ 3 ಸಾರಿ ಕ್ಲೀನ್ ಮಾಡೋಣ ಕಾಲುವ ಕಚರ ಕೂಡ ಒಂದು ಸಾರಿ 2 ಸಾರಿ ಮಾಡೋಣ ಅಷ್ಟುವರೆಗೂ 30 ವರ್ಷದಿಂದ. ಆಮೇಲೆ ಯಾರು ಬಂದಿಲ್ಲ. ಸರ್, ಈಗ 2 ವರ್ಷ ಆಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು, ಹೇಗೆ ಅನಿಸ್ತಿದೆ ತಮಗೆ? ಪರವಾಗಿಲ್ಲ. ನಮಗೆ ಮೇಯ್ನು ನಾವು ಲಾರಿ ಮಾಲೀಕರು. ಇಲ್ಲಿ ಟರ್ಮಲ್ ಇವಾಗ ಸುಮಾರು 30 ವರ್ಷದ ಹಿಂದೆ ಈ ಟರ್ಮಲ್ ಇಲ್ಲಿಗೆ ಬಳ್ಳಾರಿ ಒಡ್ರಬಂಡದಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದು. ಅವತ್ತಿನ ಲಾರಿ ಸಂಖ್ಯೆಗೆ ಇವತ್ತು ಭಾಳ ಬೆಳೆದಿದೆ. ಇವತ್ತು ಸುಮಾರು ಒಂದು 2000 ಲಾರಿಗಳಿದೆ ಬಳ್ಳಾರಿಲಿ. ಅದಕ್ಕೆ ತಕ್ಕನಷ್ಟು ಇಲ್ಲಿ ಲಾರಿ ಟರ್ಮಿನಲಲ್ಲಿ ಸ್ಥಳ ಇಲ್ಲ. ಪಾರ್ಕಿಂಗ್ ಎಲ್ಲ ರೋಡ್ ಮೇಲೆ ಮಾಡಬೇಕು. ರಿಪೇರಿ ಮಾಡಿದ್ದು ವೇಸ್ಟು, ಇದು ಗ್ರೀಸು, ಆಯಿಲು ಯಾವುದು ಮಹಾನಗರ ಪಾಲಿಕೆಯವರು ಕ್ಲೀನಿಂಗಿಗೆ ಬರೋದಿಲ್ಲ. ಮೇಯ್ನು ನಮಗೆ ಸ್ಥಳ ಭಾಳ ಕಡಿಮೆ ಇದೆ. ಅವತ್ತಿನ 30 ವರ್ಷದ ಹಿಂದಿನ ಪರಿಸ್ಥಿತಿಗೂ ಇವಾಗೂ ಭಾಳ ಚೇಂಜ್ ಆಗಿದೆ. ಇದನ್ನು ಇವಾಗ ನ್ಯಾಷನಲ್ ಹೈವೇ ಮಾಡಿರೋ ಇದರಲ್ಲಿ ಶಿಫ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಶಾಸಕರು. ಇಲ್ಲಿವರೆಗೂ ಅದು ಏನಾಗಿದೆ, ಯಾವ ಸ್ಟೇಟಸಲ್ಲಿದೆ ಅಂತೇಳಿ ಗೊತ್ತಿಲ್ಲ. ಆದಷ್ಟು ಬೇಗ ಇದನ್ನು ಟರ್ಮಲ್ ಶಿಫ್ಟ್ ಮಾಡಿದ್ರೆ ಬಳ್ಳಾರಿ ಜನತೆಗೆ ಈ ಪೊಲ್ಯೂಷನ್ದು ತುಂಬ ಕಡಿಮೆ ಆಗುತ್ತೆ. ಡಸ್ಟು ಇದೆಲ್ಲ ಕಡಿಮೆ ಆಗುತ್ತೆ. ಲಾರಿಗಳು ಸಿಟಿ ಎಂಟ್ರಿ ಇದಾಗೋದ್ರಿಂದ ಆದಷ್ಟು ಬೇಗ ಇದನ್ನು ನ್ಯಾಷನಲ್ ಹೈವೇ ಇದಕ್ಕೆ ಶಿಫ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಗಣಿ ಜಿಲ್ಲೆ ಬಳ್ಳಾರಿ ನಗರದ ಈ ಒಂದು 13ನೇ ವಾರ್ಡ್ನಲ್ಲಿ ಈಗ ನಾವಿದ್ದೀವಿ. ಇಲ್ಲಿಯ ಸ್ಥಳೀಯ ಶಾಸಕರಾದಂತಹ ಭರತ್ ರೆಡ್ಡಿ ಅವರು ಸಾರ್ವಜನಿಕ ವಲಯದಲ್ಲಿ ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ ಹಾಗೂ ರಾಜ್ಯ ಸರ್ಕಾರ ಈ ಒಂದು 2 ವರ್ಷಗಳ ಅವಧಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸಿದೆ, ಜನರ ಮನಸ್ಸನ್ನು ಗೆದ್ದಿದೆ ಅಥವಾ ಗೆದ್ದಿಲ್ಲವಾ, ಜನರ ಅಭಿಪ್ರಾಯದಲ್ಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. MLA ಅವರು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತಲ್ಲ, ಇಲ್ಲಿ ಏನೇನು ಕೆಲಸಗಳು ಆಗಿದಾವೆ, ಏನಾಗಬೇಕಿನ್ನ? ಏನು ಕೆಲಸ ಏನಾಗಿಲ್ಲ ಕೆಲಸಗಳು. ಕುಡಿಯೋ ನೀರೆಲ್ಲ ಸರಿ ಬರ್ತಾವೆ? 10 ದಿನಕ್ಕೆ ಬರ್ತಾವೆ ಅಷ್ಟೇ. ರೋಡು ಚರಂಡಿ ಅಸಲ ಇದೆ ಅಂದ್ರೆ ತೆಗೆದೇ ಇಲ್ಲ. ಕಾಲು ತುಂಬಿಬಿಟ್ಟೈತೆ. ಅಸಲು ತೆಗೆದೇ ಇಲ್ಲ. ಅಸಲು ತೊಗಣಿ ಜಾಸ್ತಿ ಆಗಿಬಿಟ್ಟಾವ ಇಲ್ಲಿ. ಚರಂಡಿ ನೀರು ಕಾಲುವೆ ಮಾಡಿಸ್ಬೇಕು, ರೋಡ್ ಚೆನ್ನಾಗಿ ಮಾಡಿಸ್ಬೇಕು. ಎಲ್ಲ ಮನೆಗಳು ಪಟ್ಟಗಳು ಆಗಿಲ್ಲ ನಮಗೆ. ಸೊಳ್ಳೆಗಳಂತ ವಿಪರೀತ ಇದಾವ ಮನೆ ಮುಂದೆ. ಕಾಲುವೆ ಫಸ್ಟ್ ನಮಗೆ ಚೆನ್ನಾಗಿ ಮಾಡಿಸ್ಬೇಕು. ಇನ್ನು ನಮ್ಮ ಓಣ್ಯಾಗ ಅದು ಡ್ರೈನೇಜ್ ಪ್ರಾಬ್ಲಮ್ಮು ಎಲ್ಲ ಇತ್ತು ಸರ್. ಅದೆಲ್ಲ ಹೊಸ ಕಾಲುವೆ ಹಾಕಿದ್ದಾರೆ. ಎಲ್ಲ ರೋಡ್ಗಾರ ಹೊಸದು ಮಾಡಿಸಿದ್ದಾರೆ. ಎಲ್ಲ ಏನು ಪ್ರಾಬ್ಲಮ್ ಇಲ್ದಂಗೆ ಮಾಡ್ಯಾರ ನಮ್ಮ ಓಣಿಗೆ ಎಲ್ಲಿಗೆ. ಮತ್ತು ಬಳ್ಳಾರಿಯಾಗಾರ ರಾಯಲ್ ಸರ್ಕಲ್ಲು, ಇದು ಇದು SP ಸರ್ಕಲ್ದು ಇನ್ನೂ ಮಾಡಕತ್ತಾರೆ ಸರ್. ಅದು ರಾಯಲ್ ಸರ್ಕಲ್ ಕಂಪ್ಲೀಟ್ ಮಾಡಿಬಿಟ್ಟಾರೆ. ಇನ್ನು ಬಸವೇಶ್ವರ ನಗರದ್ದು ಅದು ಮಾಡಕತ್ತಾರೆ ಸರ್. ಇನ್ನು ಡೆವಲಪ್ಮೆಂಟ್ ಮಾಡಕತ್ತಾರೆ ಸರ್ ಬಳ್ಳಾರಿಯಾಗೆಲ್ಲವರು. ಚೆನ್ನಾಗಿದೆ ಸರ್, ನೋಡ್ತಲೇ ಚೆನ್ನಾಗಿದೆ. ಸೊ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಮ್ಮ. ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಗರ ಶಾಸಕರು ಹೇಗಿದ್ದಾರೆ ಅಂತ? ಚೆನ್ನಾಗಿದ್ದಾರ. 15 ದಿವ್ಸಕ್ಕೊಂದ್ಸರಿ 6 ತಿಂಗಳಿಗೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಮೊನ್ನೆಲ್ಲ ಬಂದು ಕಾಲುವೆದೆಲ್ಲ ನೋಡಿಬಿಟ್ಟು ಹೋದರು. ನಮಗೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ವಾರದಲ್ಲಿ 2 ಸಾರಿ ನೀರು ಬಿಡ್ತಾರೆ. ಆಮೇಲೆ ಎಲ್ಲಿ ಏನು ಗಲೀಜು ವಾತಾವರಣ ಏನು ಕಂಡು ಬಂದಿಲ್ಲ. ಚೆನ್ನಾಗಿದೆ. ಆ್ಯಕ್ಚುಲಿ ಬಳ್ಳಾರಿ ಅಭಿವೃದ್ಧಿ ಇನ್ನೂ ಆಗಿಲ್ಲ ಸರ್. ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಅಭಿವೃದ್ಧಿ ಆಗಬೇಕು, ಇನ್ನು ಹಿಂದೆನೇ ಹೋಗಿದೆ. ಆ್ಯಕ್ಚುಲಿ ನೋಡಿ, ಆ್ಯಕ್ಚುಲಿ ಕಾಂಗ್ರೆಸ್ 2 ವರ್ಷ ಸರ್ಕಾರ ಬಂದಿದೆ ಅಂತ ನೀವು ಹೇಳ್ತೀರಿ. 2 ವರ್ಷ ಬಂದಿದೆ ಅಂತ ಜನಗಳಿಗಿನ್ನೂ ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಗುಂಡಿಗಳು ಎಷ್ಟು ಪ್ರಾಬ್ಲಮ್, ಎಲ್ಲ ರಸ್ತೆಗಳು ಎಷ್ಟು ಪ್ರಾಬ್ಲಮ್ ಇದಾವೆ ಅನ್ನೋದು ಎಲ್ಲ ಜನಗಳೆಲ್ಲ ನೋಡ್ತಾ ಇದ್ದಾರೆ. ಎಷ್ಟು ತೊಂದರೆ ಆಗ್ತಾ ಇದೆ ನೋಡಿ. ಎಲ್ಲ ಕಡೆ ಎಲ್ಲ ಏರಿಯಾ ಎಲ್ಲೇ ನೀವು ಹೋಗಲಿ ಟ್ರಾಫಿಕ್ ಜಾಮ್ ಇರುತ್ತೆ, ಎಲ್ಲ ಕಡೆ ಪ್ರಾಬ್ಲಮ್ ಇರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತಾರೆ. ಬಟ್ ಅವೆಲ್ಲ ಇಷ್ಟು ಆಗ್ತಾ ಇಲ್ಲ. ಎಲ್ಲ ತೊಂದರೆ ಭಾಳ ಇದೆ ಬಳ್ಳಾರಿಯಲ್ಲಿ. ಬಟ್ ಇನ್ನೂ ಅಭಿವೃದ್ಧಿ ಆಗಬೇಕು. ಇನ್ನು ನಮ್ಮ ಬಳ್ಳಾರಿ ಇನ್ನೂ 10 ವರ್ಷ ಆದ್ರೂ ಅಭಿವೃದ್ಧಿ ಆಗುತ್ತೆ ಅನ್ನೋದೇ ನಮಗೆ ಆ್ಯಕ್ಚುಲಿ ಗ್ಯಾರಂಟಿ ಇಲ್ಲ. ಬಟ್ ರೋಡ್ ಅಗಲೀಕರಣ ಮಾಡ್ತಾ ಇದ್ದಾರೆ ಅಂತಾರೆ. ಬಟ್ ಎಷ್ಟು ಪ್ರಾಬ್ಲಮ್ ಆಗ್ತಾ ಅನ್ನೋದು ಎಲ್ಲ ಜನಗಳು ಗೊತ್ತು. ಎಲ್ಲ ಕಡೆ ಟ್ರಾಫಿಕ್ ಜಾಮು, ಎಲ್ಲ ಕಡೆ ಗುಂಡಿಗಳು. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 6. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 5. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 5. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 6. ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 5. ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 5.5.
2 ವರ್ಷಗಳಲ್ಲಿ ಬಳ್ಳಾರಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಇನ್ನೂ ಸಾಕಷ್ಟು ಕಾರ್ಯಗಳು ಆಗಬೇಕು. ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದು ನೆಗೆಟಿವ್ ಪಾಲಿಟಿಕ್ಸ್ ಅಥವಾ ನೆಗೆಟಿವ್ ಅಂಶಗಳು ಬೆಳಕಿಗೆ ಬಂದಂಥ ವಿಚಾರದಲ್ಲಿ ಅವನ್ನು ಸರಿಪಡಿಸಿಕೊಳ್ಳಲು ಇನ್ನೂ 3 ವರ್ಷಗಳ ಕಾಲಾವಧಿ ಇದೆ. ಅದರೊಳಗೆ ಬಳ್ಳಾರಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಎನ್ನುವುದೇ ನಮ್ಮ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.